ನಮಸ್ಕಾರ. ನಾವಿವತ್ತು ಇಲ್ಲಿ ಬೆಂಗಳೂರಲ್ಲಿ ಏನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ ಕೃಷಿ ಮೇಳ, ಅದಕ್ಕೆ ಬಂದಿದ್ವಿ. ಹಾಗೆ ಇಲ್ಲಿ ಬರ್ತಾ ಇಲ್ಲಿ ನಾವು ನೋಡಿದಾಗ ಒಂದು ಏನೋ ಕೋಳಿ ಪ್ರಪಂಚ ಅಂತ ಒಂದು ಬೋರ್ಡ್ನ ನಾವು ಅಲ್ಲಿ ನೋಡಿದ್ವಿ. ಸೊ ಅಲ್ಲಿ ನಾವು ಅದನ್ನು ನೋಡಿಕೊಂಡು ಒಳಗಡೆ ಬಂದು ನೋಡಿದಾಗ ಇಲ್ಲಿ ವೆರೈಟೀಸ್ ಆಫ್ ಕೋಳಿಗಳನ್ನ ನಾವು ನೋಡ್ತಾ ಇದ್ವಿ. ಇದು ಇಲ್ಲಿ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಇದೆ ಅಂದರೆ ಏನೆಲ್ಲ ಇದರಿಂದ ನಮಗೆ ಬೆನಿಫಿಟ್ಸ್ಗಳಿದ್ದಾವೆ, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ದೇವೇಗೌಡ ಸರ್ ಅವರು. ಅವರೊಂದಿಗೆ ನಾವು ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಇದು ನೋಡಿ, ಇಲ್ಲಿ ನಾವು ಕೃಷಿ ಮೇಳದಲ್ಲಿ ಕೋಳಿ ಪ್ರಪಂಚ ಪೌಲ್ಟ್ರಿ ವರ್ಲ್ಡ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಲ್ ಇಟ್ಟಿದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಏನಂದರೆ, ಈಗ ನೋಡಿ ನಮ್ಮ ದೇಶದಲ್ಲಿ ಮಾಲ್ ನ್ಯೂಟ್ರಿಷನ್ ಭಾಳ ಕಾಮನ್ನು. ಅದರಲ್ಲೂ ಕೂಡ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ, ತಾಯಂದಿರಲ್ಲಿ, ಗರ್ಭಿಣಿಯವರಲ್ಲಿ ಮಾಲ್ ನ್ಯೂಟ್ರಿಷನ್ ಭಾಳ ಕಾಮನ್ ಇದೆ. ಅದು ಯಾಕೆಂದರೆ ನಮ್ಮ ದೇಶದಲ್ಲಿ ಕಾರ್ಬೋಹೈಡ್ರೇಟ್ ಸೇವನೆ ಜಾಸ್ತಿ. ಕಾರ್ಬೋಹೈಡ್ರೇಟ್ ಅಂದರೆ ಸಕ್ಕರೆ ಪದಾರ್ಥ. ಏನಪ್ಪ ಬೆಳಗ್ಗೆ ತಿಂಡಿ ಅಂದರೆ ಇಡ್ಲಿ, ದೋಸೆ, ಚಿತ್ರಾನ್ನ, ಈ ಥರ ಅಲ್ಲಿ ಪ್ರೋಟೀನೇ ಇರೋದಿಲ್ಲ, ವೈಟಮಿನ್ಸೇ ಇರೋಲ್ಲ, ಮಿನರಲ್ಸೇ ಇರೋದಿಲ್ಲ. ಇದರಲ್ಲಿ ಕೋಳಿ ಮಾಂಸದಲ್ಲಿ ಕಾರ್ಬೋಹೈಡ್ರೇಟೇ ಇರೋದಿಲ್ಲ. ಕಾರ್ಬೋಹೈಡ್ರೇಟ್ ಅಂದರೆ ಸಕ್ಕರೆ ಅಂಶ. ಅದಕ್ಕೋಸ್ಕರ ಇದು ಡಯಾಬಿಟಿಕ್ ಪೀಪಲ್ ಕೂಡ ತುಂಬ ಒಳ್ಳೆಯದು. ಡಯಾಬಿಟಿಕ್ ಪೀಪಲ್ಗೆ ಬಹಳ ಮುಖ್ಯ. ಯಾಕೆಂದರೆ ಇದರಲ್ಲಿರೋದು ಬರೀ ಪ್ರೋಟೀನು, ವೈಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್ ಇರೋದಿಲ್ಲ. ಅದಕ್ಕೆ ಧಾರಾಳವಾಗಿ ಅವರು ಸೇವನೆ ಮಾಡ್ಬೋದು. ಅವರು ಕೊಲೆಸ್ಟ್ರಾಲ್ ಅಂತ ಹೆದರ್ಕೊಳ್ಳೇಬಾರ್ದು. ಈಗ ಕೊಲೆಸ್ಟ್ರಾಲ್ ಬಗ್ಗೆ ಪೂರ್ತಿ ಅಮೇರಿಕಾ ದೇಶದವರು ಕೊಲೆಸ್ಟ್ರಾಲ್ಗೂ ಹಾರ್ಟ್ ಅಟ್ಯಾಕು ಸಂಬಂಧನೇ ಇಲ್ಲ. ಅದು 40 ವರ್ಷದ ಹಿಂದೆ ತಪ್ಪು ತಿಳುವಳಿಕೆ ಮಾಡಿದ್ದು. ಈಗ ನೋಡಿ, ವೆಜಿಟೇರಿಯನ್ಸ್ ಇರ್ತಾರೆ, ಅವ್ರಿಗೆ ಹೆಂಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ? ಅವರು ಕೋಳಿ ಮಾಂಸನೂ ತಿನ್ನಲ್ಲ, ಮೀನು ತಿನ್ನಲ್ಲ, ಕುರಿನೂ ತಿನ್ನಲ್ಲ, ಹೆಂಗೆ ಬರುತ್ತೆ? ಯಾಕೆಂದರೆ ದೇಹದಲ್ಲಿ ಲಿವರಲ್ಲಿ ಉತ್ಪಾದನೆ ಆಗುತ್ತೆ. ನೀವು ತಿನ್ನಲಿ ಬಿಡಲಿ, ಲಿವರಲ್ಲಿ ಉತ್ಪಾದನೆ ಆಗುತ್ತೆ. ಯಾವಾಗ ಸೇವನೆ ಮಾಡ್ತೀವೋ ಲಿವರಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಕೋಳಿ ಮಾಂಸಕ್ಕೂ, ಮೊಟ್ಟೆಗೂ, ಮೀನಿಗೂ ಹಾರ್ಟ್ ಅಟ್ಯಾಕು ಸಂಬಂಧನೇ ಇಲ್ಲ. ಧಾರಾಳವಾಗಿ ತಿನ್ಬೋದು, ನಮ್ಮ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಇದು ಎಲ್ಲ ವಯಸ್ಸಿನವ್ರಿಗೂ ಒಳ್ಳೆಯದು, ವಯಸ್ಸಾದವ್ರಿಗೂ. ಅದರಲ್ಲೂ ಕೂಡ ನೋಡಿ, ಈ ಕಾಲು ನೋವು, ಕಣ್ಣು ನೋವು, ಸೊಂಟ ನೋವು, ಈ ಥರ ಎಲ್ಲ ಇವೆಲ್ಲ ಯಾಕೆ ಅಂದರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ. ಇವು ಕಾಯಿಲೆಯಿಂದ ಬರ್ತಕ್ಕಂಥದ್ದಲ್ಲ. ಈಗ ನೋಡಿ, ಈ ಕರೋನಾ ಬಂದಾಗ ಏನು ಮಾಡಿದರು, ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಮೊಟ್ಟೆ ಕೊಡೋಕ್ಕೆ ಶುರು ಮಾಡಿದರು. ಯಾಕೆ ಮೊಟ್ಟೆ ಕೊಡೋಕ್ಕೆ ಶುರು ಮಾಡಿದರು? ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೈಟಮಿನ್ಸು, ಮಿನರಲ್ಸು, ಪ್ರೋಟೀನ್ ಇರುತ್ತೆ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಬರುತ್ತೆ, ಇಮ್ಯುನಿಟಿ ಬರುತ್ತೆ, ಹಂಗಂತೇಳಿ ಕೊಟ್ಟರು. ಕೆಲವು ರಾಜ್ಯಗಳಲ್ಲಿ ಕೋಳಿ ಮಾಂಸನೂ ಕೊಟ್ಟರು. ಈಗ ಕೇರಳದಲ್ಲಿ ಕೊಟ್ಟರು, ವೆಸ್ಟ್ ಬೆಂಗಾಲಲ್ಲಿ ಕೊಟ್ಟರು. ಯಾಕೆಂದರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗಲಿ ಅಂತೇಳ್ಬಿಟ್ಟು ಅಲ್ಲೆಲ್ಲ ಕೊಟ್ಟರು. ಈ ಥರ ನೋಡಿ, ನಾವು ಅದಕ್ಕೋಸ್ಕರನೇ ನಾವು ಇಲ್ಲಿ ಜನಗಳಿಗೆ ಒಂದು ತಿಳುವಳಿಕೆ ಕೊಡೋದಕ್ಕೆ, ಜನಗಳಿಗೆ ಅದು ಅವ್ರಿಗೆ ಬಿಟ್ಟಿದ್ದು. ಸೇವನೆ ಮಾಡೋದು ಬಿಡೋದು ಅದು ಅವರಿಗೆ ಬಿಟ್ಟಿದ್ದು. ನಾವು ಏನಂದರೆ ಸಮತೋಲನ ಆಹಾರ ಜನಗಳು ಸೇವನೆ ಮಾಡಬೇಕು. ಏನಾಗಲಿ, ಹಣ್ಣೆ ಆಗಲಿ, ಸೊಪ್ಪೆ ಆಗಲಿ, ಅದ್ರ ಜೊತೆಗೆ ಅನ್ನ, ಚಪಾತಿ, ಮೊಸರು, ಮೊಟ್ಟೆ, ಕೋಳಿ ಮಾಂಸ, ಈ ಥರ ಎಲ್ಲ ಸೇವನೆ ಮಾಡೋದ್ರಿಂದ ಭಾಳ ಆರೋಗ್ಯವಾಗಿರ್ತಾರೆ, ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಸರ್, ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ವೆರೈಟೀಸ್ ಆಫ್ ಕೋಳಿಗಳಿದ್ದಾವೆ. ಇದರಲ್ಲಿ ಎಷ್ಟು ಕೋಳಿಗಳಿದ್ದಾವೆ ಹೆಂಗೆ ಅಂತ? ನಿಜ ಮೇಡಮ್, ಇಲ್ಲಿ ನಾವು 2 ಥರ ಕೋಳಿ ಇಟ್ಟಿದ್ದೀವಿ. ಒಂದು ಮಾಂಸದ ಕೋಳಿ, ಒಂದು ಮೊಟ್ಟೆ ಕೋಳಿ. ಈ ಮಾಂಸದ ಕೋಳಿ 5 ವಾರದಲ್ಲೇ 2 kg 2.25 kg ತೂಕ ಬರುತ್ತೆ. ನೀವು ಅಂದ್ಕೋಬೋದು 5 ವಾರದಲ್ಲಿ ಹೆಂಗೆ ಬರುತ್ತೆ ಅಂತ. ಎಷ್ಟೋ ಜನ ತಪ್ಪು ತಿಳುವಳಿಕೆ, ಏನೇನೋ ಮಾಡಿಬಿಡ್ತಾರಪ್ಪ ಇವರು. ಅದಕ್ಕೆ ಇದು ಏನಂದರೆ ಜೆನೆಟಿಕ್ ಇಂಪ್ರೂವ್ಮೆಂಟ್, ವಂಶ ಅಭಿವೃದ್ಧಿ, ಒಳ್ಳೆಯ ತಿಂಡಿ, ಇದು ರೋಗ ನಿರೋಧಕ ಶಕ್ತಿ, ವ್ಯಾಕ್ಸಿನೇಷನ್ ಮಾಡ್ತೀವಿ, ಒಳ್ಳೆಯ ನೀರು ಕೊಡ್ತೀವಿ, ಜಾಗ ಕೊಡ್ತೀವಿ. ಅದಕ್ಕೋಸ್ಕರ ಚೆನ್ನಾಗಿ ತೂಕ ಬರ್ತವೆ. ಇದು ನಮ್ಮ ದೇಶ ಒಂದೇ ಅಲ್ಲ, ಯುರೋಪಲ್ಲೂ ತೂಕ ಬರುತ್ತೆ, ಅಮೇರಿಕಾದಲ್ಲೂ ತೂಕ ಬರುತ್ತೆ. ಅದೇ ರೀತಿ ಅದಕ್ಕೋಸ್ಕರ ಚೆನ್ನಾಗಿ ತೂಕ ಬರುತ್ತೆ. ಈ ಮಾಂಸ ಮೃದುವಾಗಿರುತ್ತೆ. ನಾವು 5 ವಾರಕ್ಕೆ ಮಾರಾಟ ಮಾಡ್ತೀವಿ. ತುಂಬ ಮೃದುವಾಗಿರುತ್ತೆ, ತುಂಬ ಒಳ್ಳೆಯದು ಕೂಡ ಒಳ್ಳೆಯದು. ಅದು ಮಾಂಸದ ಕೋಳಿ. ಮೊಟ್ಟೆ ಕೋಳಿ ತೊಗೊಂಡ್ರೆ ಅದು ಬಂದು 1 ವರ್ಷಕ್ಕೆ 300-330 ಮೊಟ್ಟೆ ಆಲ್ಮೋಸ್ಟ್ ದಿವಸನೂ ಇಡುತ್ತೆ. ಅದು ವೆಜಿಟೇರಿಯನ್ ಎಗ್ ಅಂತೀವಿ. ಯಾಕೆಂದರೆ ಮುಂಜಾನೆ ಬಿಡಲ್ಲ ನಾವು, ಅದು ಮರಿಯಾಗಲ್ಲ ಮೊಟ್ಟೆ. ಅದು ವೆಜಿಟೇರಿಯನ್ ಎಗ್ಗು, ಪ್ರತಿಯೊಬ್ಬರು ತಿನ್ಬೋದು. ಬ್ರಾಹ್ಮಣರು ತಿನ್ಬೋದು, ಲಿಂಗಾಯತರು ತಿನ್ಬೋದು, ಎಲ್ಲರೂ ತಿನ್ಬೋದು. ಏಕೆಂದರೆ ಅದರಲ್ಲಿ ಜೀವನೇ ಇರೋದಿಲ್ಲ. ಅದು ಯಾವ ರೀತಿ ನಾವು ಹಾಲು ಕುಡಿತೀವೋ, ಹಾಲೂ ಪ್ರಾಣಿಯಿಂದ ಬಂದಿರತಕ್ಕಂಥದ್ದು, ಈ ಮೊಟ್ಟೆನೂ ಪ್ರಾಣಿಯಿಂದ. ಇದರಲ್ಲಿ ಜೀವ ಇರೋದಿಲ್ಲ, ಎಲ್ಲರೂ ಸೇವನೆ ಮಾಡ್ಬೋದು. ಆ ಥರ ಹೇಳ್ತೀವಿ ನಾವು. ಓಕೆ ಸರ್, ಈಗ ಎಷ್ಟೋ ಜನಕ್ಕೆ ಈಗ ಹೇಳಿದ್ರಿ ನೀವು ವೆಜಿಟೇರಿಯನ್ ಮೊಟ್ಟೆ ಅಂತ. ಸೊ ಎಷ್ಟೋ ಜನ ಎಗ್ಗು ಒಂದು ವೆಜ್ಜಾ ನಾನ್ ವೆಜ್ಜಾ ಅಂತ ಕನ್ಫ್ಯೂಷನಲ್ಲಿ ಇರ್ತಾರೆ. ಎಷ್ಟೋ ಜನ ಅದು ನಾನ್ ವೆಜ್ ಅಂದ್ಕೊಂಡು ತಿನ್ನೋಕ್ಕೂ ಹೋಗಲ್ಲ. ಅಂಥವ್ರಿಗೆ ಇದು ವೆಜ್ ಎಷ್ಟು ಅಂದರೆ ಒಂದು ಸಸ್ಯಾಹಾರಿಯಾಗಿ ಎಷ್ಟು ಕೆಲಸ ಮಾಡುತ್ತೆ ಹೆಂಗೆ ಅಂತ?
ಇದು ನೋಡಿ, ಇದು ಮಾರ್ಕೆಟಲ್ಲಿ ದೊರಕತಕ್ಕಂಥದ್ದೆಲ್ಲ ವೆಜ್ಜು. ಅದು ಎಲ್ಲಿ ನಾನ್ ವೆಜ್ ಸಿಗೋದು ಅಂದರೆ ಮರಿ ಮಾಡಿಸೋ ಕೇಂದ್ರ ಇರುತ್ತಲ್ಲ, ಮಾತೃ ಕೋಳಿ ಇಟ್ಬಿಟ್ಟು ಪೇರೆಂಟ್ ಸ್ಟಾಕ್ ಅಂತ ಹೇಳ್ತೀವಿ. ಪೇರೆಂಟ್ ಸ್ಟಾಕ್ ಇಟ್ಬಿಟ್ಟು ಗಂಡು ಕೋಳಿ ಬಿಡ್ತಾರೆ. ಅಲ್ಲಿ ಫರ್ಟೈಲ್ ಎಗ್ ಬರುತ್ತೆ, ಅಲ್ಲಿ ಮರಿ ಮಾಡಿಸ್ತಾರೆ. ಆ ಫರ್ಟೈಲ್ ಎಗ್ ಉತ್ಪಾದನೆ ಮಾಡೋದಕ್ಕೆ ಈ ಮಟ್ಟಿಗಿಂತ 2ರಷ್ಟು ಜಾಸ್ತಿ ಖರ್ಚು ತಗಲುತ್ತೆ. ಅದನ್ನು ಮಾರಾಟ ಮಾಡಿದರೆ ಅವರಿಗೆ ಲಾಸು. ಅದೇನಿದ್ರು ಮರಿ ಮಾಡಿಸೋದಕ್ಕೋಸ್ಕರ ಸಾಕಣೆ ಮಾಡ್ತಾರೆ. ಈಗ ನೀವು ಮಾರ್ಕೆಟಲ್ಲಿ ಸಿಗೋದು 100% ವೆಜಿಟೇರಿಯನ್ನು. ಸರ್, ಇಲ್ಲಿ ನಾವು ಹೇಳಿದ್ರಿ ಒಂದು 2 ಟೈಪ್ಸ್ ಆಗ್ಬಿಟ್ಟು ಇದು ಕೋಳಿಗಳಿದ್ದಾವೆ ಅಂತ. ಇದು ಫಾರ್ಮಿಂಗ್ ಮಾಡೋಕ್ಕೆ ಅಂತ ಹೋದರೆ ಕೃಷಿಕರು ಇವು ಹೆಲ್ಪ್ಫುಲ್ ಅಂದರೆ ಜಾಸ್ತಿ ಆದಾಯ ಹೆಚ್ಚಿಸೋಕೆ ಇದು ಹೆಲ್ಪ್ ಆಗುತ್ತಾ? ಹಿಂಗೆ ಇದು ಏನಾಗುತ್ತೆ ಮೇಡಮ್, ಆದಾಯ ನಷ್ಟ ಇದು ಯಾವಾಗಲೂ ಒಂದೇ ಸಮನೆ ಇರಲ್ಲ. ಈಗ ನೀವೊಂದು ತರಕಾರಿ ತೊಗೊಳ್ಳಿ, ಒಂದು ಸರಿ ಒಳ್ಳೆ ರೇಟ್ ಸಿಗುತ್ತೆ, ಒಂದು ಸರಿ ರೇಟೇ ಇರಲ್ಲ. ನೀವೇ ನೋಡಿದಾರ ಟೊಮ್ಯಾಟೊ ಬಿಸಾಕಿದ್ರಪ್ಪ ರಸ್ತೆಯಲ್ಲಿ ಅಂತ, ಒಂದು ಸರಿ 100 ರೂಪಾಯಿ kg. ಹಂಗೆ ಇದರಲ್ಲೂ ಹಂಗೆ ಮೇಡಮ್, ಮಾರುಕಟ್ಟೆ ಇದೇನಾಗುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತಾರಲ್ಲ, ಅದ್ರ ತಕ್ಕಂತೆ ಒಂದು ಸರಿ ಕಮ್ಮಿ ಆಗಿ. ಈ ಶ್ರಾವಣ ಬಂತು, ಶ್ರಾವಣದಲ್ಲಿ ತಿನ್ನಲ್ಲ, ಏನು ಮಾಡ್ತೀರಾ, ರೇಟ್ ಡ್ರಾಪ್ ಆಗುತ್ತೆ. ಈಗ ಕಾರ್ತಿಕ ಬಂತು, ಕಾರ್ತಿಕದಲ್ಲೂ ಕೆಲವರು ತಿನ್ನಲ್ಲ. ಹಿಂಗೆ ರೇಟು ವೇರಿಯೇಷನ್ ಇರುತ್ತೆ ಮೇಡಮ್. ಅದನ್ನು ನಾವು ತಕ್ಕಂತೆ ನಾವು ಅಡ್ಜಸ್ಟ್ ಆಗಬೇಕು. ಅದಕ್ಕೆ ತಕ್ಕಂತೆ ಅಂದರೆ ಇದು ಸೀಸನ್ ವೈಸು ರೇಟ್ ಇರುತ್ತೆ ಅಂತ. ವ್ಯತ್ಯಾಸ ಆಗುತ್ತೆ, ಡೆಫಿನೆಟ್ಲಿ ವ್ಯತ್ಯಾಸ ಆಗುತ್ತೆ ಸೀಸನ್ ವೈಸು. ಹಂಗಾಗಿ ಒಂದು ಸರಿ ಲಾಭ ಬರುತ್ತೆ, ಒಂದು ಸರಿ ನಷ್ಟ ಆಗುತ್ತೆ. ಎಲ್ಲದಕ್ಕೂ ತಡ್ಕೊಳ್ಳೋದಕ್ಕೆ ರೆಡಿ ಇರಬೇಕು. ರೈತರು ಹಂಗೇನೆ ಮೇಡಮ್, ಯಾವ ರೈತರೇ ಆಗಲಿ, ಬೇರೆ ಒಂದು ರಾಗಿ ಬೆಳೀಲಿ, ಭತ್ತ ಬೆಳೀಲಿ, ಎಲ್ಲದರಲ್ಲೂ ಅಷ್ಟೇ, ತೆಂಗಿನಕಾಯಿ ಬೆಳೀಲಿ, ಎಲ್ಲದರಲ್ಲೂ ಅಷ್ಟೇ. ಸರ್, ನಾನು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಕೃಷಿಯಲ್ಲಿ ನಾವು ನೋಡಿದಾಗ ರಾಸಾಯನಿಕ ಕೃಷಿ, ಸಾವಯವ ಕೃಷಿ ಅನ್ನೋದು ಅಂದರೆ ಅಲ್ಲಿ ಒಂಥರ ಪೈಪೋಟಿ ಬಿದ್ದಂಗೆ ಆಗ್ಬಿಟ್ಟಿದೆ. ಯಾಕಂದರೆ ರಾಸಾಯನಿಕ ಕೃಷಿ ಅನ್ನೋದು ಎಷ್ಟೋ ಕೃಷಿ ಭೂಮಿಗಳಿಗೆ ಎಷ್ಟು ಹಾನಿ ಮಾಡ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದರೆ ಈಗ ಸಾವಯವ ಕೃಷಿ ರೈತರಿಗೆ ಎಷ್ಟು ಅನುಕೂಲ, ಅದ್ರ ಬಗ್ಗೆ ನೀವು ಹೇಳೋದಾದರೆ ಕೊನೆಯದಾಗ ಏನು ಹೇಳ್ತೀವಿ? ನಿಜ ಮೇಡಮ್. ಮೊದಲು ನಾವು ಇಲ್ಲಿವರೆಗೂ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ. ಇತ್ತೀಚೆಗೆ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಹೆಚ್ಚಿಗೆ ಇದನ್ನು ದನವಿನ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಂತೂ ಎಷ್ಟು ಡಿಮ್ಯಾಂಡ್ ಆಗಿದೆ ಅಂದರೆ, ಮೊದಲು ನಮ್ಗೆ 500 ರೂಪಾಯಿ ಒಂದು ಟನ್ ಸಿಕ್ತಿತ್ತು, ಈಗ 1000 ರೂಪಾಯಿ ಮೇಲಾಗಿದೆ. ಎಲ್ಲರೂ ಇದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿದ್ದಾರೆ ಕೋಳಿ ಗೊಬ್ಬರನ. ಇದು ಎಲ್ಲ ಸಾವಯವ ಗೊಬ್ಬರ ಅಂತೇಳ್ಬಿಟ್ಟು, ಆರ್ಗಾನಿಕ್ ಅಂತೇಳ್ಬಿಟ್ಟು ಇತ್ತೀಚೆಗೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಆರ್ಗಾನಿಕ್ ಫರ್ಟಿಲೈಸರ್ ಯೂಸ್ ಮಾಡೋದು ಭಾಳ ಜಾಸ್ತಿ ಆಗಿದೆ. ಇದು ಒಳ್ಳೆಯದು, ಮಣ್ಣಿನ ಫಲವತ್ತಿಗೂ ಒಳ್ಳೆಯದು, ನಾವು ಬೆಳೀತಕ್ಕಂಥ ಇದಕ್ಕೂ ಕೂಡ ಒಳ್ಳೆಯದು. ಅದು ಒಳ್ಳೆಯದು ಮೇಡಮ್. ಅದು ನೋಡಿದ್ರಿ, ಕೋಳಿ ಮೊಟ್ಟೆಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ. ಅದ್ರ ಜೊತೆಗೆ ಅಲ್ಲಿ ಕೋಳಿ ಗೊಬ್ಬರದ ಮಹತ್ವವನ್ನು ಕೂಡ ಅವ್ರು ತಿಳಿಸ್ಕೊಟ್ರು. ಹೇಗೆಲ್ಲ ಅದರಿಂದ ಕೋಳಿ ಗೊಬ್ಬರ ಈಗ ಎಷ್ಟೆಲ್ಲ ರೇಟ್ ಪಡ್ಕೊಳ್ತಾ ಇದೆ, ಅದನ್ನು ಕೃಷಿ ಭೂಮಿಗೆ ಬಳಸೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಸೊ ಹಾಗಾಗಿ ಕೋಳಿ ಫಾರ್ಮಿಂಗ್ ಮಾಡಬೇಕಂತ ಹೋದವರು ಅಥವಾ ಕೋಳಿ ಸಾಕಾಣಿಕೆಯನ್ನು ನಾವು ಮಾಡಬೇಕು ಅಂತ ಮುನ್ನುಗ್ಗೋರು ಈ ಥರದ ಒಂದು ವೆರೈಟೀಸ್ ಆಫ್ ಕೋಳಿಯನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಸಾಕಷ್ಟು ಒಂದು ಲಾಭಗಳನ್ನು ಪಡಿಬೋದು. ನಮಸ್ಕಾರ.